ಅಲ್ಲ ನೀವೆಲ್ಲರೂ ಮನುಷ್ಯರ ರಾಕ್ಷಸರ? ಯಾಕೆ ಹೀಗೆ ಮಾಡಿದ್ರಿ? ಸಾಲ ಇರೋದು ನನ್ನ ಮೇಲೆ, ನಾನು ತೀರಿಸ್ತೀನಿ ಅಂತ ಹೇಳಿದೆ ತಾನೇ. ನನ್ನ ಫ್ಯಾಮಿಲಿ ತಂಟೆಗೆ ಬರಬೇಡಿ. ಏಯ್, ವಾಯ್ಸ್ ಕಮ್ಮಿ ಮಾಡು. ನೀನು ನಮ್ಮ ತಂಟೆಗೆ ಬರ್ದಿದ್ದಿದ್ರೆ ನಾವು ನಿಮ್ಮ ವಿಷಯಕ್ಕೆ ಬರ್ತಾ ಇರಲಿಲ್ಲ. ಕೇಳಕ್ಕೋಕೆ ಮುಂಚೆ ಎದುರುಗಡೆ ಯಾರಿದ್ದಾರೆ ಅಂತ ನೋಡಬೇಕಾಗಿತ್ತು. ನನ್ನ ಜೊತೆ ಜಾಸ್ತಿ ಹಾರಾಟ ಮಾಡೋಕೆ ಹೋದ್ರೆ ನಿಮ್ಮ ಮನೆಯವ್ರಿಗೆ ಒಬ್ಬೊಬ್ಬರು ಒಂದೊಂದು ಗತಿ ಕಾಣಿಸ್ತೀವಿ. ಶಾಂಪಲ್ ನೀನೇ ನೋಡಿದೆಯಲ್ಲ. ನಿಮ್ಮ ತಾಯಿನ ಮುಗಿಸೋದಕ್ಕೆ ನನಗೆ ನೆಚ್ಚೊತ್ತಿನ ಕೆಲಸ ಆಗಿರಲಿಲ್ಲ. ಇಷ್ಟಕ್ಕೆ ಬಿಟ್ಟಿದ್ದೀವಿ. ಬೇಗ ಸಾಲ ತೀರಿಸ್ತಿಲ್ಲ ಅಂದರೆ ಮುಂದಾಗ ಅನಾಹುತನ ನಾವು ತಡೆಯೋಕ್ಕಾಗಲ್ಲ. ನನ್ನ ತಾಯಿನೇ ಮುಗಿಸ್ತೀಯ ನಿನ್ನ? ಏಯ್, ನನ್ನ ಮೈ ಮುಟ್ಟಿದ್ರೆ ನಿನಗೆ ಕಷ್ಟ. ಮೊದಲು ಸಾಲ ತೀರಿಸು. ಮೇಡಮು ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಯಾರೇ ನಿಮ್ಮ ಮೇಡಮು? ಅವತ್ತಿಂದ ನೋಡ್ತಾ ಇದ್ದೀನಿ, ಮಾತಾಡ್ತಿದ್ರೆ ಮೇಡಮ್ 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 ಅಂತೀರಾ. ಎಲ್ರಿದ್ದಾರೆ ಅವರು? ನಾನು ಈಗ ಅವ್ರ ಹತ್ರ ಮಾತಾಡಬೇಕು. ಓಹೋ, ಮೇಡಮ್ ಹತ್ರ ಮಾತಾಡೋ ಮಟ್ಟಕ್ಕೆ ಬಂದ್ಬಿಟ್ಯಾ? ಹಾಗೆಲ್ಲ ನಿನ್ನಂಥವ್ರ ಹತ್ರ ಮಾತಾಡಲ್ಲ ಅವರು. ನಾನು ನಿಮ್ಮ ಮೇಡಮ್ ಹತ್ರ ಮಾತಾಡಬೇಕು. ಅವ್ರು ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಾರೆ ಅಂತ ಕೇಳಲೇಬೇಕು. ಅವ್ರಿಗೆ ಈಗಲೇ ಫೋನ್ ಮಾಡಿ ಅವ್ರ ಹತ್ರ ಎಲ್ಲ ಕೇಳಬೇಕು. ಓಕೆ, ನನ್ನ ಹತ್ರ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡೋಕೋಬೇಡ. ನಿನ್ನ ಕತೆನೇ ಮುಗಿಯುತ್ತೆ. ಮೇಡಮ್ ನಮಸ್ಕಾರ. ಮೇಡಮ್, ಡಾಕ್ಟರ್ ಕರುಣ ಅವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಒಂದು ನಿಮಿಷ ಕೊಡಲಾ ಮೇಡಮ್? ಹಲೋ, ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ತೀರಿಸ್ತೀನಿ, ಮೋಸ ಮಾಡಲ್ಲ. ಬಟ್ ನೀವು ನನ್ನ ಫ್ಯಾಮಿಲಿ ತಂಟೆಗೆ ಹೋದ್ರೆ ಸರಿ ಇರಲ್ಲ. ಮೇಡಮ್ ಹತ್ರ ಹಿಂಗೆ ಮಾತಾಡೋಣ. ಮೇಡಮ್ ಸಾರಿ ಮೇಡಮ್, ಅವ್ರು ಹಿಂಗೆ ಮಾತಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಸಾರಿ ಮೇಡಮ್. ಕೇಳಿಸ್ಕೋ, ಅವನಿಗೂ ಕೇಳಿಸು. ಸರಿ ಮೇಡಮ್. ಒಂದು ತಗೊಂಡಿರೋ ದುಡ್ಡನ್ನ ತೀರ್ಸು, ಇಲ್ದೇ ಇದ್ರೆ ಆಸ್ಪತ್ರೆನ ಬರ್ದು ಕೊಡು. ಬದುಕೋದಕ್ಕೆ ಜೀವ ಬೇಕು, ಇಲ್ಲ ಇರೋದಕ್ಕೆ ಜಾಗ ಬೇಕು. ಆಯ್ಕೆ ನಿನಗ್ ಬಿಟ್ಟಿರೋದು. ಕರ್ಣ, ನಾನಿದನ್ನೆಲ್ಲ ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ನನಗ್ ಬೇಕಾಗಿರೋದು ದುಡ್ಡಲ್ಲ, ನಿನ್ನ ಕುಟುಂಬದ ನೆಮ್ಮದಿ. ನೀನು, ನಿನ್ನ ಕುಟುಂಬ, ಆ ರಮೇಶ್ ವಸಿಷ್ಠ ಯಾರು ನೆಮ್ಮದಿಯಾಗಿರ್ಬಾರ್ದು. ಇರೋದಕ್ಕೆ ನಾನು ಬಿಡೋದೂ ಇಲ್ಲ. ಮೇಡಮ್ ಬಾಯಿಂದ ಮಾತು ಹೊರಡ್ತು ಅಂದರೆ ಮುಗೀತು ಅಂತಾನೆ ಅರ್ಥ. ಏನು ಮಾಡ್ತೀಯ ನೋಡು, ಆದಷ್ಟು ಬೇಗ ನಿರ್ಧಾರ ಹೇಳು.